ಇವತ್ತು ಬೆಳಿಗ್ಗೆ ನಮ್ಮ ಸೇವಂತಿಗೆ ಉಣ್ಬೇಕು ಅಂತ ರೆಡಿ ಮಾಡ್ತಿದ್ದೆ. ಅದಕ್ಕೆ ಪೇಪರ್ ಹಾಕಬೇಕು ಅಂತ. ಆ ಪೇಪರ್ ಹಾಕೋದಕ್ಕೂ ಮುಂಚೆ ಏನಾದರೂ ಬೇಸಾಯ ಕೊಡಬೇಕು ಅಂತ ನಾನು ಹಾಕ್ತಿರೋ ಬೇಸಾಯ ಗ್ರೋ ಪಾಸು ಮತ್ತು 11, 30, 14 ಎರಡೇ ಬ್ಯಾಗೆ ಕೊಡ್ತಾ ಇರೋದು. ಏನಕ್ಕಪ್ಪ ಅಂದರೆ ಇದರಲ್ಲಿ ಮುಂಚೆ ಗ್ರೀನ್ ಮೆನ್ಯೂರ್ ಮಾಡ್ಕೊಂಡಿದ್ದೆ. ಲೈಕ್ ಜಿಣಬಾಗಿರ್ಬೋದು, ಜೋಳ, ಅಲಸಂದೆ ಈ ಥರದ್ದೆಲ್ಲ. ಅದನ್ನೆಲ್ಲ ಹಾಕಿದಾದ್ಮೇಲೆ ಈ ಥರ ಇತ್ತು. ಇದನ್ನೆಲ್ಲ ಮತ್ತೆ ಪೇಪರ್ ಹಾಕಿ ಪೇಪರು ಈ ಥರ ಮುಚ್ಚಿಸ್ತಿದ್ದೆ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದೆ ರೋಸ್ ತೋಟದ ಕಡೆಗೆ. ರೋಸ್ ತೋಟದಲ್ಲಿ ಈ ಥರ ಯಥೇಚ್ಛವಾಗಿ ಮೊಗ್ಗಿರೋ ಕಾರಣ ಏನಾಗುತ್ತಂದರೆ ಹೂವು ಸೈಜ್ ಕಡಿಮೆ ಆಗುತ್ತೆ ಮತ್ತು ಕಲರು ಕಡಿಮೆ ಆಗುತ್ತೆ. ಹೂವು ಜಾಸ್ತಿ ಬಂತಂದರೆ ಏನಕ್ಕಪ್ಪ ಈ ಥರ ಮೊಗ್ಗು ಚಿಗುರು ಬರ್ತಿದೆ ಆಲ್ಮೋಸ್ಟ್ ನಾನೆಲ್ಲ ನ್ಯಾನೋ ಟೆಕ್ನಾಲಜಿನೇ ಯೂಸ್ ಮಾಡ್ತೀನಿ. ನಾನು ಈಗ ಕೊಡ್ತಿರೋದು ವಲಾಗ್ರೋವರ್ದು 03737 5 kg ಪರ್ ಎಕರು. ವಾಟರ್ ಸೊಲಬಲ್ ಕೊಡೋದು ತುಂಬ ರೇರು. ಅದಾದಮೇಲೆ ನಿಮಗೆ ಯೂಮಿಕ್ ಆ್ಯಸಿಡ್ ಅವಶ್ಯಕತೆ ಇತ್ತು. ಏನಕ್ಕಪ್ಪ ಅಂದರೆ ಲಾಸ್ಟ್ ಟೈಮ್ ಗೊಬ್ಬರಗಳು ಮತ್ತು ಬೇಸಾಯಗಳು ಕೊಟ್ಟಾದಮೇಲೆ ಯಾವುದೇ ಯೂಮಿಕ್ ಆ್ಯಸಿಡ್ ಕೊಟ್ಟಿರಲಿಲ್ಲ. ನಾನು ಕೊಟ್ಟಿದ್ದು G1 ಪ್ಲಸ್ ಅಂತ. ತುಂಬ ಚೆನ್ನಾಗಿದೆ ಇದು, ಅದಕ್ಕೆ ನಾನು ಇದನ್ನೇ ಕೊಟ್ಟೆ. ನೆಕ್ಸ್ಟ್ ಅದ್ರ ಜೊತೆಗೆ ಕೆಲವೊಂದು ರೂಟ್ ಹಾರ್ಮೋನ್ಸ್ ಬೇಕಾಗಿತ್ತು. ಆ ರೂಟ್ ಹಾರ್ಮೋನ್ಸ್ಗೆ ನಮ್ಮದೇ ಸೂಪರ್ ಗ್ರೋ ಅಂತ ಇದೆ. ಅದು ಕೊಟ್ಟಿದ್ದ ಉದ್ದೇಶ ಏನಪ್ಪ ಅಂತಂದರೆ ನೀವು ಎಷ್ಟೇ ಯೂಮಿಕ್ ಆ್ಯಸಿಡ್ ಕೊಡಿ, ನೀವೇನೇ ಮಾಡಿದ್ರು ರೂಟ್ಗೆ, ಬಟ್ ರೂಟ್ ಹಾರ್ಮೋನ್ಸ್ ಇದ್ರೇ ತುಂಬ ಚೆನ್ನಾಗಿ ಗ್ರೋತ್ ಆಗೋದು. ಲಾಸ್ಟ್ ಟೈಮ್ ನಾನು ಗ್ರೋ ಪಾಸು ಗ್ರೋ ಪಾಟು ನೆನೆಸಿಟ್ಟಿದ್ದೆ. ಲೈಕ್ ಅದು ಇನ್ನೂ ಕರಗಿರಲಿಲ್ಲ. ಅದು ಸ್ವಲ್ಪ ಕರಗಿಸೋದಕ್ಕೆ ಸ್ವಲ್ಪ ಚಾಲೆಂಜ್ ಆಗಿ ಇರುತ್ತೆ. ಲೈಕ್ ಕರಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಪೇಷನ್ಸ್ ಇರಬೇಕು ಯಾವುದೇ ಫಾರ್ಮರ್ಸ್ಗೆ. ಲೈಕ್ ಹಾಕಿದ ತಕ್ಷಣ ವಾಟರ್ ಸಾಲಬಲ್ ಥರ ಕರಗಲ್ಲ. ಆ್ಯಕ್ಚುಲಿ ಅದು ವಾಟರ್ ಸಾಲಬಲ್ಲೇ ಅಲ್ಲ, ಲೈಕ್ ಸಾಯಿಲ್ ಗ್ರೇಡ್ ಅದು. ಆದ್ರೂ ನಾವು ಡ್ರಿಪ್ಪಲ್ಲಿ ಕೊಡೋ ಮೂಲಕ ನ್ಯಾನೋ ಟೆಕ್ನಾಲಜಿ ಥರ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಕೊಟ್ಟಿದ್ದು ಒಂದು 100 ಲೀಟರ್ ನೀರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದೆ ನನ್ನ ಗ್ರೇಪು ಮತ್ತು ಪೊಮೊಗ್ರಾನೇಟ್ ಕನ್ಸಲ್ಟೆಂಟ್ ಫ್ಲಾಟ್ಸ್ಗೆ. ನಾವು ನೋಡ್ತಿರ್ಬೋದು ಇಲ್ಲಿ ಗ್ರೇಪು ಮಿಲಿ ಬಗ್ಗು ತುಂಬ ಇದು ರೆಡ್ ಗ್ಲೋಬು ಮಿಲಿ ಬಗ್ಗು ಯಥೇಚ್ಛವಾಗಿ ಆಗಿದೆ. ಇವರಿಗೆ ಕೆಲವೊಂದು ಟೆಕ್ನಿಕಲ್ಸ್ನ ರೆಕಮೆಂಡ್ ಮಾಡಿ ಆಮೇಲೆ ಡ್ರಂಚಿಂಗ್ ಮಾಡೋದಕ್ಕೆ ಹೇಳಿ, ಮತ್ತು ಇವ್ರ ಪೊಮೊಗ್ರಾನೇಟ್ ಇವ್ರದ್ದೇ ಇದೆ. ಲೈಕ್ ಅವ್ರದ್ದು ಈಗ ಡಿಸೆಂಬರ್ ಎಂಡ್ ಆರ್ ಜನವರಿಗೆ ಕ್ರಾಪ್ ಕಟಿಂಗ್ ಹೋಗಬೇಕು. ಕಡ್ಡಿ ಬಲ್ತಿದೆಯಾ ಅಥವಾ ಡ್ರೈ ಆಗಿದೆಯಾ ಅಂತ ನೋಡೋಕೆ ಕರೆಸಿದ್ರು. ತುಂಬ ಚೆನ್ನಾಗಿ ಕಡ್ಡಿ ಹಾರ್ಡ್ ಆಗಿದೆ, ಕ್ರಾಪ್ ಕಟಿಂಗ್ ಮಾಡ್ಕೋಬೋದು ಅಂತ ಹೇಳಿ. ಮತ್ತು ಇದು 2ನೇ ಕ್ರಾಪ್ ಇದು. ಈ ಕ್ರಾಪ್ ಕಟಿಂಗ್ ಮಾಡಿದ್ರೆ ಬಾಗೇಪಲ್ಲಿದ ಫ್ಲಾಟ್ ಕೆಲಸ ಮುಗಿಸ್ಕೊಂಡು ಇನ್ನೊಂದು ಫ್ಲಾಟ್ಗೆ ಹೊರಟೆ. ಇದರಲ್ಲಿ ಭೂಮಿಯಲ್ಲಿ ತುಂಬ ಜೋಗ್ ಬರ್ತಿತ್ತು. ಆ ಜೋಗ್ ಹೋಗೋದಕ್ಕೋಸ್ಕರ ಸೆಂಟ್ರಲ್ ಕಾಲುವೆ ಮಾಡಿದ್ದಾರೆ. ಈ ಫ್ಲಾಟು ಯಾವುದೇ ಕ್ರಾಪಿಗೆ ಬಿಟ್ಟಿಲ್ಲ, ಇನ್ನು ಫಸ್ಟ್ನೇ ಕ್ರಾಪ್ ಇದು. ಈಗ ಕ್ರಾಪ್ ಕಟಿಂಗ್ ಮಾಡಿದ್ರೆ ಲೈಕ್ ತುಂಬ ಚೆನ್ನಾಗಿ ಕೆನೋಪಿ ಇದೆ. ಇನ್ನಷ್ಟು ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಬರ್ತಿರ್ತವೆ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್.